ಶ್ರೀ ಮಹಾಗಣಾಧಿಪತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ವಖ್ಯ ವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಆತ್ಮೀಯರೇ, ನಾವು ಶ್ರೀ ಕಾಂಚಿ ಕಾಮಕೋಟಿ ಪೀಠದ 68ನೇ ಪೀಠಾಧಿಪತಿಗಳಾದ ಶ್ರೀ 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 ಚಂದ್ರಶೇಖರಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಪುಣ್ಯ ಆರಾಧನೆಯ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. 27 ತಾರೀಕು ಡಿಸೆಂಬರ್ 2024 ಶುಕ್ರವಾರದಂದು ಮಹಾಸ್ವಾಮಿಯವರ ಪುಣ್ಯ ಆರಾಧನೆ ಅತ್ಯಂತ ಪವಿತ್ರವಾದ ಕಾಂಚಿ ಕಾಮಕೋಟಿ ಪೀಠದಲ್ಲಿ 70ನೇ ಪೀಠಾಧಿಪತಿಗಳ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ನಡೆಯುತ್ತಿದೆ. ನಾವೊಮ್ಮೆ ಕಾಮಕೋಟಿ ಪೀಠದ ಇತಿಹಾಸ ಹಾಗೂ ಮಹಾಸ್ವಾಮಿಗಳವರ ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳುವಂಥವರಾಗೋಣ. ಶ್ರೀ ಕಾಮಾಕ್ಷಿ ದೇವಿ ಏಕಾಂಬರೇಶ್ವರ ಸಹಿತ ಶ್ರೀ ವರದರಾಜ ಪೆರುಮಾಳ್ ಮಹಾದೇಗುಲಗಳ ಸಂಗಮವೇ ಕಾಂಚೀಪುರಂ. ಶತಶತಮಾನಗಳ ಇತಿಹಾಸವನ್ನು ಹೊಂದಿದ ಆಧ್ಯಾತ್ಮಿಕ ಪರಂಪರೆಯನ್ನು ಒಳಗೊಂಡಿರುವ ಭವ್ಯವಾದ ಕಾಂಚಿ ನಗರಕ್ಕೆ ತನ್ನದೇ ಆದ ಪ್ರತ್ಯೇಕತೆ ಇದೆ. ಕಾರಣ, ಅಲ್ಲಿ ಸರ್ವಜ್ಞ ಪೀಠಾಧಿಪತಿಗಳಾದ ಆದಿಗುರು ಶಂಕರಾಚಾರ್ಯರು ಸ್ಥಾಪನೆಯನ್ನು ಮಾಡಿರುವ ಕಾಮಕೋಟಿ ಪೀಠವಿದೆ. 2500 ವರ್ಷಗಳ ಪೂರ್ವದಲ್ಲಿ ಸಾಕ್ಷಾತ್ ಶ್ರೀ ಶಂಕರನೇ ಆದಿಗುರು ಶಂಕರನಾಗಿ ಅವತರಿಸಿ ಅವೈದಿಕ ಧರ್ಮಗಳನ್ನು, ಅದರಲ್ಲಿರುವ ನ್ಯೂನತೆಗಳನ್ನು ನಿವಾರಿಸಿ ವೇದ ಧರ್ಮವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ವಿಶ್ವಗುರು ಆ ಮಹಾದೇವನು ಕರುಣಿಸಿರುವ ಯೋಗಲಿಂಗವನ್ನು ಸರ್ವಜ್ಞ ಪೀಠದಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಂತಹ ಪರಮ ಪವಿತ್ರವಾದ ಕಾಮಕೋಟಿ ಪೀಠದಲ್ಲಿ ಅವಿಚ್ಛಿನ್ನ ಪರಂಪರೆ ಮುಂದುವರೆದುಕೊಂಡು ಬಂದಿದೆ. ಅದರಲ್ಲಿ ಜಗದ್ಗುರು ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅತ್ಯಧಿಕ ಈ ಶತಮಾನದಲ್ಲಿಯೇ ನಡೆಯಾಡು ದೈವವು ಸಾಕ್ಷಾತ್ ಶಂಕರನು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಅವರ ದಿವ್ಯ ಆರಾಧನೆ ಕಾಂಚಿ ಪೀಠದಲ್ಲಿ ಕಾಮಾಕ್ಷಿ ದೇವಿಯ ಸನ್ನಿಧಾನ ನಡೀತಾ ಇರತಕ್ಕಂಥದ್ದು ನಮ್ಮ ಪೂರ್ವಜನ್ಮ ಸುಕೃತ. ಆತ್ಮೀಯರೇ, ಶ್ರೀ ಪರಮಾಚಾರ್ಯರ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಸುದೀರ್ಘವಾದ ಅವರ ಚರಿತ್ರೆಯನ್ನು ಹೇಳಲು ಸಾಧ್ಯವೇ ಇಲ್ಲ. ಪರಮಾಚಾರ್ಯರು ದಕ್ಷಿಣ ಆರ್ಕಾಟ್ ಜಿಲ್ಲೆ ವಿಲ್ಲುಪುರಂ ಗ್ರಾಮದ ಸ್ಮಾರ್ತ ಹೊಯ್ಸಳ ಕರ್ನಾಟಕದ ಬ್ರಾಹ್ಮಣ ಕುಟುಂಬದಲ್ಲಿ 20 ಮೇ 1894ರಲ್ಲಿ ಚಾಂದ್ರಮಾಸಾನುಸಾರ ಅನುರಾಧ ನಕ್ಷತ್ರದಲ್ಲಿ ಇವರು ಜನಿಸಿದರು. ಪವಿತ್ರವಾದ ಇವರ ತಾಯಿ ಹೆಸರು ಮಹಾಲಕ್ಷ್ಮಮ್ಮ, ತಂದೆಯು ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಸ್ವಾಮಿನಾಥನ್ ಶಾಸ್ತ್ರಿ. ಇವರಿಗೆ ಅತ್ಯಧಿಕವಾಗಿರ್ತಕ್ಕಂತಹ ಪರಮ ಪವಿತ್ರವಾದ ಉಪನಯನವು 1905ರಲ್ಲಿ ಡಿಂಡಿವನಂನಲ್ಲಿ ಎಲ್ಲರ ಸಮಕ್ಷಮದಲ್ಲಿ ದಿವ್ಯ ಆಶೀರ್ವಾದದಿಂದ ನೆರವೇರಿತು. ನಂತರ ಇವರು ವೇದದಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಿದ್ದಾರೆ.
ಮಹಾಸ್ವಾಮಿಗಳು ಕಿರುಪ್ರಾಯದಲ್ಲಿಯೇ 13/2/1907 ಪರಾಭವನಾಮ ಸಂವತ್ಸರ ತಮಿಳು ಸಂವತ್ಸರ ಮಾಸಿ ತಮಿಳು ಮಾಸ ಮೂಲ ನಕ್ಷತ್ರದಿಂದ ಸನ್ಯಾಸ ಸ್ವೀಕರಣೆಯನ್ನು ಮಾಡಿದರು. ಇವರು ಸನ್ಯಾಸ ಸ್ವೀಕಾರವನ್ನು ಮಾಡಿದ ನಂತರ ಕುಂಭಕೋಣಂದಲ್ಲಿ ಇವರ ವಾಸ್ತವ್ಯವಿತ್ತು. ಕಾರಣ ಕಾಂಚಿ ಕಾಮಕೋಟಿ ಪೀಠವು ಮೊದಲಿಗೆ ಕುಂಭಕೋಣಂದಲ್ಲೇ ಇತ್ತು. ಕುಂಭಕೋಣಂ ಸ್ವಾಮಿಗಳು ಎಂದು ಸಹಿತ ಕಾಮಕೋಟಿ ಪೀಠದವರು ಕರೆಯುತ್ತಾರೆ. ಅಖಂಡ ಕಾವೇರಿ ತೀರದ ಉತ್ತರ ತೀರದಲ್ಲಿ ಕುಗ್ರಾಮವಾದ ಮಹೇಂದ್ರ ಮಂಗಳಂದಲ್ಲಿ ಶ್ರೀಗಳಿಗೆ ವೇದಾಧ್ಯಯನವನ್ನು ಮಹಾಪಂಡಿತರ ಸಮಕ್ಷಮದಲ್ಲಿ ನೆರವೇರಿಸಲ್ಪಟ್ಟಿತು. ಆಚಾರ್ಯರು ವೇದದ ಜೊತೆಯಲ್ಲಿಯೇ ಅನೇಕ ವಿಷಯಗಳ ನುರಿತವರಾಗಿದ್ದರು. ಫೋಟೋಗ್ರಫಿ, ಗಣಿತ, ಖಗೋಳಶಾಸ್ತ್ರ, ಶಿಲ್ಪಶಾಸ್ತ್ರ, ಸಂಗೀತಶಾಸ್ತ್ರ, ನಾಟ್ಯಶಾಸ್ತ್ರ ಇತ್ತೀಚಿನ ಅನೇಕ ವಿಷಯಗಳಲ್ಲಿ ವಿಶೇಷವಾದ ಜ್ಞಾನವನ್ನು ಇವರು ಪಡೆದುಕೊಂಡಿದ್ದಾಗಿದ್ದರು. ವೇದಶಾಸ್ತ್ರಗಳು ಅಲ್ಲದೆ ಭಾರತೀಯ ಸಂಸ್ಕೃತಿ ಸಂಬಂಧಿಸಿ ಎಲ್ಲ ವಿಷಯಗಳಲ್ಲಿ ಅಸಾಧಾರಣ ಪ್ರಜ್ಞೆಯನ್ನು ಹೊಂದಿದ್ದರು. ಬಹುಭಾಷಾ ಪಂಡಿತರು. 87 ವರ್ಷಗಳ ಸುದೀರ್ಘವಾದ ಸನ್ಯಾಸ ಜೀವನವನ್ನು ಚಾಚು ತಪ್ಪದೆ ಪಾಲಿಸಿದ ಮಹಾ ತಪಸ್ವಿ. ಜೀವನದ ಉದ್ದಗಲಕ್ಕೂ ಪವಿತ್ರವಾದ ಈ ಭಾರತದಲ್ಲಿ ಕಾಲ್ನಡಿಗೆಯಲ್ಲಿ ಸಂಚಾರವನ್ನು ಮಾಡಿರುವ ಏಕೈಕ ಮಹಾಪುರುಷನು. ಆದಿಗುರು ಶಂಕರ ನಂತರ ಇಂತಹ ಮಹಾಪುರುಷನನ್ನು ಈ ಒಂದು ಪರಂಪರೆಯಲ್ಲಿ ನಾವು ಕಾಣಬಹುದಾಗಿದೆ. ಸುದೀರ್ಘವಾದ ಅವರ ಸಂಚಾರದಲ್ಲಿ ಅವನತಿಗೊಳ್ಳುತ್ತಿರುವ ವೇದಜ್ಞಾನ ಭಂಡಾರವನ್ನು ಇವರು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡಿದರು. ಜಾತಿ, ಮತ, ಕುಲ ಯಾವ ಭೇದವನ್ನು ಎಣಿಸದೆ ತನ್ನಲ್ಲಿ ಬರುವ ಎಲ್ಲ ಭಕ್ತರ ದುಃಖ ದುಮ್ಮಾನಗಳನ್ನು ದೂರ ಮಾಡಿರುವ ಮಹಾದೇವರು. ಈ ಮನುಕುಲದ ಉದ್ಧಾರಕ್ಕಾಗಿ ಶ್ರಮಿಸಿದ ಮಹಾ ಮಾನವತಾವಾದಿ. ಅನೇಕ ಭಕ್ತರು ತಮ್ಮ ಜೀವನ ಕಾಲದಲ್ಲಿ ಇವರಿಂದ ಅನೇಕ ಮಹಿಮೆಗಳನ್ನು ಕಂಡಿದ್ದು, ಆ ಮಹಿಮೆಗಳು ಏನಾಗಿವೆ? ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಮಾತು ಬರದೇ ಇರುವವರು ಮೂಕರನ್ನು ಮಾತುಗಳನ್ನು ಕರುಣಿಸಿದ ಮಹಾಪ್ರಭು. ಇವರ ಮಹಿಮೆಗಳನ್ನು ಕಂಡಿರುವ ನಾಸ್ತಿಕರು, ಅವೈದಿಕರು ಇವರಿಗೆ ಶರಣಾಗತರಾಗಿ ಸನಾತನ ಧರ್ಮದಲ್ಲಿ ವಿಶ್ವಾಸವನ್ನು ಪಡೆದು ತಮ್ಮ ಜೀವನವನ್ನು ಸಾರ್ಥಕ್ಯವನ್ನು ಮಾಡಿಕೊಂಡಿದ್ದಾರೆ. ಇಂತಹ ಮಹಾಪುರುಷನ ಈ ಒಂದು ದಿವ್ಯವಾಗಿರತಕ್ಕಂಥ ಪುಣ್ಯ ಆರಾಧನೆಯಲ್ಲಿ ಪ್ರತ್ಯಕ್ಷವಾಗಿ ಆಗಲಿ ಅಥವಾ ತಮ್ಮ ಗ್ರಾಮಗಳಲ್ಲಿ ಅಥವಾ ತಮ್ಮ ಮನೆಗಳಲ್ಲಿ ಇವರ ಒಂದು ಆರಾಧನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಕ್ತರ ಆಚರಣೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೀತಾರೆ. ಕಾಂಚಿ ಶಂಕರ ಮಠದಲ್ಲಿ ಅಲ್ಲದೆ ಅನೇಕ ಶಾಖಾ ಮಠಗಳಲ್ಲಿ ಭಕ್ತರ ಮನೆಗಳಲ್ಲಿ ಇವರ ಪುಣ್ಯ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಪರಮಾಚಾರ್ಯರು ಈ ವಿಶ್ವಕ್ಕೆ ಮಾಡಿರುವ ಸೇವೆ, ಅವರು ನೀಡಿರುವ ಸಂದೇಶ ಎಂದಿಗೂ ಮರೆಯುವಂತಿಲ್ಲ. ಇವರ ಅನೇಕ ಸಂದೇಶಗಳ ಒಂದು ರಚನೆಗಳೆಲ್ಲವೂ ಸಹಿತ ದೈವತ್ತಿಲ್ ಕುರುಳ್ ಎಂದು ತಮಿಳಿನಲ್ಲಿ 7 ಭಾಗಗಳಾದ ಪುಸ್ತಕಗಳು ಇಂದು ನಮಗೆ ಲಭ್ಯವಾಗ್ತಾ ಇವೆ. ಅದನ್ನೇ 3 ವರ್ಷದ ಕೆಳಗಡೆ ಶ್ರೀ ಶ್ರೀ ಶಂಕರ ವಿಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ತೆಲುಗಿನಲ್ಲಿ ದೇವನು ಸ್ಮರಂ, ಹಾಗೆಯೇ ಕನ್ನಡದಲ್ಲಿ ದೈವವಾಣಿ, ಮರಾಠಿ ಒಳಗೆ ಗ್ರಂಥಗಳು, ಹಾಗೆಯೇ ಆಂಗ್ಲ ಭಾಷೆಯಲ್ಲಿಯೂ ಸಹಿತ ಈ ಒಂದು ದೈವತ್ತಿಲ್ ಕುರುಳು ನಮಗೆ ಆಯಾ ಭಾಷೆಗಳು ಲಭ್ಯವಾಗ್ತಾ ಇದೆ. ಅದನ್ನು ನಾವು ಪಠಿಸಿದಾಗ ಸಂಪೂರ್ಣವಾದ
ಕಾಂಚಿ ಪರಮಾಚಾರ್ಯರ ವಿಶ್ವರೂಪ ನಮಗೆ ದರ್ಶನವಾಗುತ್ತದೆ. ಎಲ್ಲ ಗ್ರಂಥಗಳು ಸಹಿತ ನಮಗೆ ಈಗ ಲಭ್ಯವಿದೆ, ಅದನ್ನು ಪಡೆಯಬಹುದಾಗಿದೆ. ನಮ್ಮ ಅದೃಷ್ಟ ಕಾಂಚಿ ಶ್ರೀಗಳು ಶ್ರೀ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ವಿಜಯ ಯಾತ್ರೆ ಸಂದರ್ಭದಲ್ಲಿದ್ದಾರೆ. ಈಗ ಈ ಒಂದು ವಿಶೇಷವಾದ ಈ ಕಾರ್ಯಕ್ರಮಕ್ಕಾಗಿ ಕಾಂಚೀಪುರದಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅಂದಿನ ಕಾರ್ಯಕ್ರಮಗಳ ಒಂದು ವಿವರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸಂಪ್ರದಾಯದಂತೆ ಧನುರ್ಮಾಸ ಇರೋದರಿಂದ ಪ್ರಾತಃ ಕಾಲದಲ್ಲಿಯೇ ಶ್ರೀಗಳು ಮಹಾ ತ್ರಿಪುರ ಸುಂದರಿ ಸಮೇತ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಯ ಪೂಜೆ, ಅಲಂಕಾರ ಹಾಗೂ ದಿವ್ಯವಾಗಿರತಕ್ಕಂತಹ ಮಂಗಳ ವಾಯಿದ್ಯಗಳ ನಡುವೆ ಮಹಾ ನಿವೇದನ ಮತ್ತು ಹಾರತಿಗಳು ನೀಡ್ತಾರೆ. ನಂತರ ಅಂದು ಆರಾಧನೆ ಇರುವುದರಿಂದ ಸ್ವಲ್ಪ ಕಾಲದ ಮಟ್ಟಿಗೂ ತೀರ್ಥವನ್ನು ಸ್ಥಗಿತಗೊಳಿಸಿ ಆರಾಧನೆ ಮುಗಿದ ನಂತರ ಭಕ್ತರಿಗೆ ತೀರ್ಥವನ್ನು ನೀಡ್ತಾರೆ. ವಿಶೇಷವಾಗಿರ್ತಕ್ಕಂಥ ಅಂದಿನ ಸಮಾಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರಾಧನೆಯ ದಿವಸ 32 ವೇದ ವಿದ್ವಾಂಸರು ಈ ಆರಾಧನೆಯಲ್ಲಿ ಪೂಜಿಸಲ್ಪಡ್ತಾರೆ. ಸಂಪ್ರದಾಯ ಪ್ರಕಾರ ಮಹಾಸ್ವಾಮಿಗಳವರ ವೃಂದಾವನ ಸನ್ನಿಧಾನದಲ್ಲಿ ಇವರನ್ನೆಲ್ಲರಿಗೂ ಉಚಿತವಾದ ಆಸನವನ್ನು ನೀಡಿ ಪೂಜೆಯನ್ನು ಸಲ್ಲಿಸಿ ಶ್ರೀಗಳಿಂದ ನೀಡಲ್ಪಡುವ ಅಮೃತ ಸ್ಪರ್ಶದಿಂದ ಸ್ಪೃಶಿಸಿರುವ ದಿವ್ಯ ವಸ್ತ್ರಗಳನ್ನು ಈ ಪಂಡಿತರಿಗೆ ನೀಡಲಾಗುತ್ತೆ. ನಂತರ ಶಿಷ್ಯ ಪ್ರಶಿಷ್ಯರ ಸಮೂಹವು ಜೊತೆಯಲ್ಲಿ ಮಂಗಳ ವಾಯಿದ್ಯಗಳ ನಡುವೆ ವೇದಘೋಷದ ನಡುವೆ ಈ ಎಲ್ಲ ಪಂಡಿತರು ಆರಾಧನೆಯಲ್ಲಿ ತೊಡಗಿರುವ ಈ 32 ಮಂದಿ ಪಂಡಿತರೆಲ್ಲರೂ ಸಹಿತ ಪವಿತ್ರವಾದ ಕಾಮಾಕ್ಷಿ ದೇವಸ್ಥಾನಕ್ಕೆ ತೆರಳಿ ಅತ್ಯಂತ ಪವಿತ್ರವಾದ ಆ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ನಂತರ ಶ್ರೀಗಳು ನೀಡಿರುವ ಆ ಧವಳ ವಸ್ತ್ರಗಳನ್ನು ಧರಿಸಿ ತಮ್ಮ ನಿತ್ಯ ವಿಧಿಗಳನ್ನು ನೆರವೇರಿಸಿಕೊಂಡು ನಂತರ ಮಠಕ್ಕೆ ಬರಲು ಸಜ್ಜಾಗ್ತಾರೆ. ಆ ಸಮಯದಲ್ಲಿ ಇವರನ್ನು ವಾದ್ಯ ವೇದಘೋಷಗಳ ನಡುವೆ ಮತ್ತು ಛತ್ರ ಚಾಮರಾದಿಗಳನ್ನು ಹಿಡಿದಿರುವ ಶಿಷ್ಯ ಪ್ರಶಿಷ್ಯಗಳ ವೃಂದ ಎಲ್ಲರೂ ವೈಭವವಾಗಿ ಇವರನ್ನು ಕಾಮಾಕ್ಷಿ ಪುಷ್ಕರಣಿಯಿಂದ ಶಂಕರ ಮಠಕ್ಕೆ ಕರೆತರಲಾಗುತ್ತೆ. ನಂತರ ಇವರನ್ನೆಲ್ಲರನ್ನೂ ಸಹಿತ ಪವಿತ್ರವಾದ ಆರಾಧನಾ ಸ್ಥಾನದೊಳಗೆ ಇವರ ಪ್ರವೇಶವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವರ್ತಿಸಿದ ನಂತರ ಮತ್ತೆ ಕಾಮಾಕ್ಷಿ ದೇವಿಯ ಕೃಪೆಯಿಂದ ಮಹಾಸ್ವಾಮಿಗಳ ವೃಂದಾವನದ ಮುಂಭಾಗದಲ್ಲಿರುವ ವಿಶೇಷವಾದ ಆ ಸ್ಥಾನದೊಳಗೆ ಇವರು ಬಂದು ಆಸೀನರಾದ ನಂತರ ತೀರ್ಥವಿಧಿ ಎನ್ನುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಸಂದರ್ಭದಲ್ಲಿ ತೀರ್ಥದ ಕೊಡವನ್ನು ಹಿಡಿದಿರುವ ಅವರ ಜೊತೆಯಲ್ಲಿ ಶ್ರೀಗಳು ಮತ್ತು ಎಲ್ಲ ಭಕ್ತರು ಎಲ್ಲರೂ ಸೇರಿ ಈ 32 ಮಂದಿ ಪಂಡಿತರಿಗೆ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ವಿಜೃಂಭಣೆಯಿಂದ ನಾಮ ಸಂಕೀರ್ತನವು ಭಕ್ತಾದಿಗಳು ಮಾಡ್ತಾರೆ. ಆ ನಂತರ ಈ ಪಂಡಿತರಿಗೆ ಕಾಂಚಿ ಕಾಮಕೋಟಿ ಪೀಠದ ಸಂಪ್ರದಾಯದಂತೆ ಶ್ರೀ ಕಾರ್ಯವು ಅವರಿಗೆ ಮಠ ಸಂಪ್ರದಾಯ ರೀತಿ ಭೂರಿ ದಕ್ಷಿಣೆಗಳನ್ನು ಸಮರ್ಪಣೆಯನ್ನು ಮಾಡಿ ಅವರನ್ನ ಸಗೌರವದಿಂದ ಬೀಳ್ಕೊಡ್ತಾರೆ. ನಂತರ ಭಕ್ತರಿಗೆ ತೀರ್ಥ ಲಭ್ಯವಾಗುತ್ತೆ ಮತ್ತು ಶ್ರೀಗಳವರ ಅಮೃತ ಹಸ್ತದಿಂದ ಅಕ್ಷತೆಗಳು ನೀಡಲಾಗುತ್ತೆ. ಇಂಥ ಒಂದು ವೈಭವವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡು ಶ್ರೀಗಳವರ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ಪಡೆಯುವಂಥವರಾಗೋಣ. ಎಲ್ಲ ವಾಕ್ಪುಷ್ಪಗಳನ್ನು ಅತ್ಯಂತ ನಿಯಮನಿಷ್ಠ ಭಕ್ತಿಯಿಂದ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರಿಯ ಮಿತ್ರನು ನಿವರ್ತಿ ನಾಗಭೂಷಣ ಶರ್ಮಾ. ಹರ ಹರ ಶಂಕರ, ಜಯ ಜಯ ಶಂಕರ, ಹರ ಹರ ಶಂಕರ.